ಇರಿ ಸರ್ ಒಂದು ಸೆಕೆಂಡ್. ಪ್ರತಿಭಟನೆ ಏನಾಗಿದೆ ಮತ್ತು ಏನಾಗಬೇಕು? ನಮೋ ತಸ್ಸ ಭಗವತ ಅರ್ಹತ ಸಮ್ಮ ಸಂಬುದ್ಧಸ್ಸ. ನಾನು ಭಂತೆ ವರಜ್ಯೋತಿ ಬೀದರ್. ಇವತ್ತು ಬುದ್ಧಭೂಮಿ ಪ್ರತಿಷ್ಠಾಪನಾ ವತಿಯಿಂದ ಕೆ ಆರ್ ಪುರಂದ ಎಲ್ಲ ಬೌದ್ಧ ಉಪಾಸಕರು ಮತ್ತು ಇತರ ಧರ್ಮದವರು ಕೂಡ ಸೇರಿಕೊಂಡು ಮಹಾಬೋಧಿ ಮಹಾವಿಹಾರ ಬೌದ್ಧಗಯದಲ್ಲಿರ್ತಕ್ಕಂಥ ಮೇನ್ ಟೆಂಪಲ್ ಅಲ್ಲಿ 1949 ಆ್ಯಕ್ಟನ್ನು ಕೂಡಲೇ ರದ್ದುಪಡಿಸಬೇಕು. ಭಾರತ ಸರ್ಕಾರ ಕೂಡಲೇ ರದ್ದುಪಡಿಸಬೇಕು. ಬೌದ್ಧರಲ್ಲದವರನ್ನು ಹೊರಗೆ ಹಟ್ಟಿ ಬೌದ್ಧರಿಗೆ ಆ ವಿಹಾರವನ್ನು ಆಡಳಿತಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಇದು ಬೌದ್ಧ ವಿಹಾರ ಬೌದ್ಧರಿಗೆ ಹಾಗೆ ಬೌದ್ಧರಲ್ಲದವರಲ್ಲಿ ಬಂದಿರತಕ್ಕಂಥ ನಾವು ಖಂಡಿಸ್ತೇವೆ, ಪ್ರತಿಭಟಿಸ್ತೇವೆ. ಅವರನ್ನು ಕೂಡಲೇ ಹೊರಗೆ ಹಾಕಬೇಕು ಮತ್ತು ಅಲ್ಲಿ ಬೌದ್ಧರಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕಂತ, ಬೌದ್ಧ ಬಿಕ್ಕುಗಳಿಗೆ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಹಕ್ಕೊತ್ತಾಯಗಳು ಮಹಾಬೋಧಿ ಮಹಾವಿಹಾರದಲ್ಲಿ ಬೌದ್ಧರಲ್ಲದವರು ಅಂದರೆ ಬ್ರಾಹ್ಮಣರು 5 ಜನ ಅಲ್ಲಿ ಸದಸ್ಯರಾಗಿದ್ದಾರೆ. ಅವ್ರದ್ದು ಬಹುಸಂಖ್ಯಾತ ಅವ್ರದ್ದಾಗಿದೆ. ಬೌದ್ಧರು 4 ಜನ ಇದ್ದಾರೆ. ಬೌದ್ಧರಲ್ಲದವರು ಬೌದ್ಧ ವಿಹಾರದಲ್ಲಿರ್ತಕ್ಕಂಥ ಇದು ಕಾನೂನು ಬಾಹಿರ ಮತ್ತು ಇದು ದೊಡ್ಡ ಅನ್ಯಾಯವಾಗಿದೆ. ಅದನ್ನು ನಾವು ಪ್ರತಿಭಟಿಸ್ತೇವೆ. ಬೌದ್ಧರಲ್ಲದವರು ಹೊರಗೆ ಹಾಕಬೇಕು ಮತ್ತು ಬೌದ್ಧರಿಗೆ ಆಡಳಿತಕ್ಕೆ, ಬೌದ್ಧ ಬಿಕ್ಕುಗಳಿಗೆ ಆಡಳಿತಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ರಾಷ್ಟ್ರಪತಿಗೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಬುದ್ಧ ಪೂರ್ಣಿಮೆಗೆ ರಜಾ ಘೋಷಣೆ ಮಾಡಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಸರ್ಕಾರಕ್ಕೆ ಒಂದು ಕೂಡ ಮನವಿ ಇದೆ. ಕನ್ನಡ ಸರ್ಕಾರಕ್ಕೆ ಏನು ಮನವಿ ಇದೆ ಅಂದರೆ ಬೌದ್ಧ ವಿಹಾರಗಳು, ಸ್ತೂಪಗಳು ಮತ್ತು ಅಶೋಕನ ಶಾಸನಗಳನ್ನು ಬುದ್ಧಿಸಮ್ ಸಂಬಂಧಪಟ್ಟಂತೆ ಏನು ಕುರುಹುಗಳಿವೆ ಅವುಗಳೆಲ್ಲ ರಕ್ಷಣೆ ಆಗಬೇಕು ಮತ್ತು ಬೌದ್ಧರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ವಿಹಾರಗಳಿಗೆ ಮೂಲ ಸೌಕರ್ಯವನ್ನು ಒದಗಿಸಿಕೊಡಬೇಕು, ವಿಹಾರಗಳನ್ನು ಕಟ್ಟಿಕೊಡ್ಬೇಕು, ಧ್ಯಾನ ಕೇಂದ್ರಗಳನ್ನು ಕಟ್ಟಿಕೊಡ್ಬೇಕು ಅನ್ನೋದು ಕೂಡ ನಮ್ಮದು ಕನ್ನಡ ಸರ್ಕಾರ ಕೂಡ ನಮ್ಮ ಮನವಿದೆ. ಟೋಟಲಿ ಮೂಲ ಒತ್ತಾಯ ಮಹಾಬೋಧಿ ಮಹಾವಿಹಾರವನ್ನು ಬೌದ್ಧರಲ್ಲದವರನ್ನು ಹೊರಗಾಕಿ ಬೌದ್ಧರಿಗೆ ಆಡಳಿತಕ್ಕೆ ಅವಕಾಶ ಮಾಡಿಕೊಡಬೇಕು. 1949 ಆ್ಯಕ್ಟ್ ಏನದಲ್ಲ ಅದು ನಮ್ಮ ಸಂವಿಧಾನ ಪೂರ್ವದಲ್ಲಿರ್ತಕ್ಕಂಥ ಕಾನೂನಿದೆ. ಯಾವಾಗ ನಮ್ಮ ಸಂವಿಧಾನ ಜಾರಿ ಇತ್ತು ಅದು ಹಿಂದಿರ್ತಕ್ಕಂಥ ಕಾನೂನುಗಳೆಲ್ಲವೂ ರದ್ದಾಗಬೇಕಾಗಿತ್ತು. ಅದು ರದ್ದು ಮಾಡಿಲ್ಲ. ಸರ್ಕಾರ ಅನ್ಯಾಯ ಮಾಡಿದೆ. ಅದಕ್ಕೆ ಕೂಡಲೇ ರದ್ದುಪಡಿಸಿ ಅದು ಬೌದ್ಧರಿಗೆ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮೋ ಬುದ್ಧಾಯ್, ಜೈ ಭೀಮ್. ಒಂದು ವೇಳೆ ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಸಾಂಕೇತಿಕವಾಗಿ ಬೆಂಗಳೂರು ತಾಲೂಕು ಕಚೇರಿ ಆವರಣದಲ್ಲಿ ನಾವು ಏನು ಬೋಧ್ಗಯಾ ಅನ್ನೋಂಥ ಒಂದು ಐತಿಹಾಸಿಕ ಒಂದು ಸ್ಥಳದಲ್ಲಿ ಅಲ್ಲಿ ಧಾರ್ಮಿಕವಾಗಿ ಒಂದು ಬೌದ್ಧ ಧರ್ಮವನ್ನು ಅಲ್ಲದೆ ಅಂಥವರು ಆ ಟ್ರಸ್ಟ್ನಲ್ಲಿ 5 ಜನ ಇದ್ದಾರೆ. ಅವರನ್ನು ಆ ಟ್ರಸ್ಟಲ್ಲಿರುವಂಥ 5 ಜನವನ್ನು ತೆಗೆದು ಅಲ್ಲಿ ಮಾನ್ಯ ಬೌದ್ಧ ಬಿಕ್ಕುಗಳನ್ನು ಅಲ್ಲಿಗೆ ಬೌದ್ಧ ಬಿಕ್ಕುಗಳ ಇದು ಬೌದ್ಧ ವಿಹಾರವನ್ನು ಆ ವಿಹಾರ ಅವರ ಅಧೀನಕ್ಕೆ ಕೊಡಬೇಕು ಅಂತೇಳಿ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂಥ ಮಾನ್ಯ ಬೌದ್ಧ ಬಿಕ್ಕುಗಳು ಮತ್ತು ಎಲ್ಲ ಹಕ್ಕೊತ್ತಾಯಿಗಳು ಏನು ನಮ್ಮ ರಾಜ್ಯದಲ್ಲಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು, ಬೌದ್ಧ ಜಯಂತಿ ಅಂದರೆ ಬುದ್ಧ ಪೂರ್ಣಿಮೆಯ ದಿನ ರಜೆಯನ್ನು ಘೋಷಣೆ ಮಾಡಬೇಕು ಮತ್ತು ಎಲ್ಲ ಬೌದ್ಧ ಒಂದು ಶಿಲಾಶಾಸನಗಳೇನಿದೆಯೋ ಅದನ್ನು ಸರ್ಕಾರ ವಶಪಡಿಸ್ಕೊಂಡು ಅದನ್ನು ಉತ್ಖನನ ಮಾಡಿ ಅದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಈ ದಿನ ಏನು ಬುದ್ಧಗಯಾದಲ್ಲಿ ನಡೀತಕ್ಕಂಥ ಸನಾತನವಾದಿಗಳು ಆ ಬುದ್ಧ ವಿಹಾರವನ್ನು ವಶಪಡಿಸಿಕೊಂಡಿರ್ತಕ್ಕಂಥ ವಿಚಾರವಾಗಿ ಈ ಒಂದು ಧರಣಿ ನಡೆಯಿತು. ಆ ಬುದ್ಧ ವಿಹಾರ ಏನಿದೆ, ಬುದ್ಧರ ಜ್ಞಾನೋದಯವಾದ ಸ್ಥಳ, ಅದರ ಬೌದ್ಧರಿಗೆ ಸೇರಬೇಕು ಅನ್ನೋ ಒಂದು ಹಕ್ಕೊತ್ತಾಯ ಕೂಡ ಇದೆ. ನಮ್ಮ 1949 ಬುದ್ಧಗಯಾ ಟೆಂಪಲ್ ಆ್ಯಕ್ಟ್ ರದ್ದುಗೊಳ್ಳಬೇಕು ಅನ್ನತಕ್ಕಂಥ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ವಿ. ಮತ್ತು ಈ ಬಡ್ಜೆಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಜೈನ ಮತ್ತು ಸಿಖ್ ಮತ್ತು ಬೌದ್ಧ ಧರ್ಮೀಯರಿಗೆ 100 ಕೋಟಿಯನ್ನು ಮೀಸಲಿಟ್ಟಿದೆ. ನಮ್ಮ ಹಕ್ಕೊತ್ತಾಯ ಇಷ್ಟೇ, ಜೈನರಿಗೆ ಸೇರಬೇಕಾಗಿರೋದನ್ನು ಜೈನರಿಗೆ ಕೊಡಿ, ಬೌದ್ಧರಿಗೆ ಸೇರಬೇಕಾಗಿರೋದನ್ನು ಬೌದ್ಧರಿಗೆ ಸಪ್ರೇಟ್ ಮಾಡಿಕೊಡಿ ಅಂಥೇಳಿ ನಮ್ಮ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಬೆಂಗಳೂರಿಗೆ ಹತ್ತಿರ ಹೃದಯ ಭಾಗದಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರ ರಾಜಘಟ್ಟದಲ್ಲೂ ಕೂಡ ಬೌದ್ಧರ ಶಿಲಾಶಾಸನಗಳು ದೊರೆತಿದ್ದಾವೆ, ಬುದ್ಧನ ಮೂರ್ತಿಗಳು ದೊರೆತಿದ್ದಾವೆ. ಆ ಕೇಂದ್ರವನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಬುದ್ಧ ವಿಹಾರವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಅದಕ್ಕೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ನಮ್ಮ ಜ್ಞಾನಲೋಕ ಬಂತೇಜುಗಳು ಕೂಡ ಅದನ್ನು ಒತ್ತಾಯವನ್ನು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಏನು ಬುದ್ಧ ಜಯಂತಿಗೆ ರಜಾ ಘೋಷಣೆ ಆಗಬೇಕು ಅನ್ನೋ ಒಂದು ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ಇವಾಗ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು PM ಚಿನ್ನಸ್ವಾಮಿ ಅಂತೇಳಿ, ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ. ನಮೋ ಬುದ್ಧಾಯ, ಜೈ ಭೀಮ್.
ಇವತ್ತು ಏನು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬೋಧಗಯಾದಲ್ಲಿ ಬೌದ್ಧ ಧರ್ಮೀಯರನ್ನು, ಬೌದ್ಧ ಭಿಕ್ಕುಗಳನ್ನು ಹೊರಗಡೆ ಹಾಕಿ ಅನ್ಯ ಧರ್ಮೀಯದವರು ಅದನ್ನು ಆಕ್ರಮಿಸಿಕೊಂಡಿರೋದನ್ನು ಖಂಡಿಸಿ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಇವತ್ತು ನಮ್ಮ ಹಕ್ಕೊತ್ತಾಯಗಳನ್ನು ರಾಷ್ಟ್ರಪತಿಗಳವ್ರಿಗೆ ತಲುಪಿಸ್ಬೇಕು ಅಂಥೇಳಿ ಪೂರ್ವ ತಾಲೂಕು ದಂಡಾಧಿಕಾರಿಗಳಿಗೆ ಇವತ್ತು ಹಕ್ಕೊತ್ತಾಯಗಳ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಭೂಮಿ ಬುದ್ಧ ಭೂಮಿ. ಭಾರತವನ್ನು ವಿದೇಶಗಳಲ್ಲಿ ಗುರುತಿಸೋದು ಹೇಗೆ ಅಂತಂದರೆ ಬುದ್ಧ ಭೂಮಿಯಿಂದ ಬಂದಿದ್ದೇನೆ ಅಂಥೇಳಿ ಅಲ್ಲಿ ಹೋಗಿ ನಾವು ಗುರುತಿಸ್ಕೊಳ್ಳೋಂಥದ್ದು. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ವಿದೇಶಗಳಿಗೆ ಹೋದಾಗ ಎಲ್ಲಿಂದ ಬಂದಿದ್ದಾರೆ ಅಂದರೆ ಬುದ್ಧನ ನಾಡು ಭಾರತದಿಂದ ಬಂದಿದ್ದೇವೆ ಅಂತಲೇ ಹೇಳಿಸ್ಕೊಳ್ಳೋದು. ಹಾಗಾಗಿ ಅಂತಹ ಬೌದ್ಧ ಧರ್ಮಕ್ಕೆ ಇಲ್ಲಿ ಧಕ್ಕೆ ಉಂಟಾಗ್ತಾ ಇದೆ. ಬೌದ್ಧ ಧರ್ಮದ ಮೇಲೆ ದೌರ್ಜನ್ಯವಾಗ್ತಾ ಇದೆ. ಎಲ್ಲಿ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಏನು ಪ್ರಾಚೀನ ಪ್ರದೇಶಗಳಿದೆ ಅದನ್ನು ಉತ್ಖನನ ಮಾಡಿದಾಗ ಬುದ್ಧನ ಅವಶೇಷಗಳೇ ದೊರೀತಾ ಇದೆ. ಅದು ಅಷ್ಟು ಸಾಕ್ಷಿ ಇದು ಬುದ್ಧನ ನಾಡು ಅನ್ನೋದಕ್ಕೆ. ಅಂತಹ ಬೌದ್ಧರು ಸೌಮ್ಯದಿಂದ, ಮೈತ್ರಿಯಿಂದ, ಭ್ರಾತೃತ್ವದಿಂದ ಬಾಳ್ತಾ ಇದ್ದಾರೆ. ಅಂಥವ್ರಿಗೆ ದೌರ್ಜನ್ಯವನ್ನು ಮಾಡಿದಾಗ ಮತ್ತೆ ಎಲ್ಲೋ ಒಂದು ಕಡೆ ಸೆಟದು ನಿಲ್ಲಬೇಕಾಗತ್ತೆ. ಧಾರ್ಮಿಕ ಧಕ್ಕೆ ಆದಾಗ, ನಮ್ಮ ವೈಯಕ್ತಿಕ ಭಾವನೆಗಳಿಗೆ ಧಕ್ಕೆ ಆದಾಗ ನಾವು ನಿಂತ್ಕೊಳ್ಳೇಬೇಕಾಗತ್ತೆ. ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡೋದು ಏನು ಅಂದರೆ, ಎಲ್ಲ ಧರ್ಮಕ್ಕೆ ಯಾವ ರೀತಿ ಪ್ರಾತಿನಿಧ್ಯತೆ ಇದೆ ಹಾಗೆ ಈ ಬೌದ್ಧ ಧರ್ಮಕ್ಕೂ ಕೂಡ ಪ್ರಾತಿನಿಧ್ಯತೆ ಸಿಗಬೇಕು. ಎಲ್ಲ ಧರ್ಮಗಳಿಗೆ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ ಹಾಗೆ ಬೌದ್ಧ ಧರ್ಮಕ್ಕೂ ಪ್ರೊಟೆಕ್ಟ್ ಮಾಡಬೇಕು. ಹಾಗೆ ಅನುದಾನಗಳು ಎಲ್ಲ ಧರ್ಮಗಳಿಗೆ ಏನು ಕೊಡ್ತಾ ಇದ್ದೀರಿ ಹಾಗೆ ಬೌದ್ಧರಿಗೂ ಸಹ ಅನುದಾನಗಳನ್ನು ಬಿಡುಗಡೆ ಮಾಡಿ ಬೌದ್ಧ ಕೇಂದ್ರಗಳನ್ನು ಪುನರುಜ್ಜೀವನಗೊಳಿಸಬೇಕು, ಬೌದ್ಧ ಕೇಂದ್ರಗಳನ್ನು ಉನ್ನತೀಕರಣಗೊಳಿಸಬೇಕು ಅಂತೇಳಿ ನನ್ನ ಒಂದು ಹಕ್ಕೊತ್ತಾಯವನ್ನು ಮಂಡನೆ ಮಾಡ್ತಾಯಿದ್ದೀನಿ. ನನ್ನ ಹೆಸರು ದೇವರಾಜ್. ನಮಸ್ಕಾರ.